ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ EPFO ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ EPFO ಏನಂದರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ. ಸೊ ಯೂಶ್ವಲಿ ನೀವೇನಾದ್ರು ವರ್ಕ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಗೊತ್ತಿರುತ್ತೆ, PF ಅಂತ ಅಂತಾರೆ. ಸೊ ಆ ಕಂಪ್ನಿಯವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಆಗಿರುತ್ತೆ. ಸೊ ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಎಷ್ಟು ಸಂಬಳ, ಹೇಗೆ ಅಪ್ಲೈ ಮಾಡೋದು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾವ ಪೋಸ್ಟ್ಗೆ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ, ಏನು ಕ್ವಾಲಿಫಿಕೇಷನ್ ಬೇಕು ಅಂತ ನೋಡೋದಾದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿವಿಲ್ 1 ವೇಕೆನ್ಸಿ ಇದೆ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿವಿಲ್ 16 ವೇಕೆನ್ಸಿ ಇದೆ. ಇನ್ನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಿಕಲ್ 2 ವೇಕೆನ್ಸಿ ಇದೆ. ಇದಕ್ಕೆ BE ಅಥವಾ BTech ಆಗಿರಬೇಕು. ಸಿವಿಲ್ಗೆ ಸಿವಿಲ್, ಎಲೆಕ್ಟ್ರಿಕಲ್ಗೆ ಎಲೆಕ್ಟ್ರಿಕಲ್ ಆಗಿರಬೇಕು. ಇನ್ನು ಜೂನಿಯರ್ ಇಂಜಿನಿಯರ್ ಸಿವಿಲ್ ಇದಕ್ಕೆ 33 ವೇಕೆನ್ಸಿ ಇದೆ. ಇದಕ್ಕೆ ಡಿಪ್ಲೊಮಾ ಆಗಿದ್ರೆ ಸಾಕು. ಇನ್ನು ಅಸಿಸ್ಟೆಂಟ್ ಆಡಿಟ್ ಆಫೀಸರ್ AAO ಇದಕ್ಕೆ 14 ವೇಕೆನ್ಸಿ ಇದೆ. ಇನ್ನು ಆಡಿಟರ್ ಮತ್ತು ಆಡಿಟರ್ಗೆ 45 ವೇಕೆನ್ಸಿ ಇದೆ. ಈ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಮತ್ತು ಆಡಿಟರ್ಗೆ ಏನು ಎಜುಕೇಷನ್ ಬೇಕು ಅಂತ ತಿಳಿಸ್ಕೊಟ್ಟಿಲ್ಲ, ಬಟ್ ಆದರೆ ಇಲ್ಲಿ ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಲೈಕ್ ಹೋಲ್ಡಿಂಗ್ ಅನಾಲಗಸ್ ಪೋಸ್ಟ್, ಅಂದರೆ ಈಗ ಯಾವುದಕ್ಕೆ ಅಪ್ಲೈ ಮಾಡ್ತಿರ್ತಿಲ್ಲ ಅದೇ ರೇಂಜಲ್ಲಿ ನೀವು ಮಾಡ್ತಿರೋ ಜಾಬ್ ಕೂಡ ಇರಬೇಕು. ಅಂದರೆ ನೀವು 5 ವರ್ಷ ರೆಗ್ಯುಲರ್ ಸರ್ವಿಸ್ನ ಲೆವೆಲ್ 6 ಪೇ ಮೆಟ್ರಿಕ್ಸಲ್ಲಿ ಮಾಡಿರಬೇಕು. ಇನ್ನು ಆಡಿಟರ್ಗೆ ನೋಡೋದಾದರೆ ಪೇ ಲೆವೆಲ್ 5ಅಲ್ಲಿ ನೀವು 5 ವರ್ಷ ಎಕ್ಸ್ಪೀರಿಯನ್ಸ್ನ ತಗೊಂಡಿರಬೇಕು. ಆಗಿದ್ದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಇನ್ನು ಇದಕ್ಕೆ ಏಜ್ ಲಿಮಿಟ್ನ ನೋಡೋದಾದರೆ ನಿಮ್ಮ ಏಜ್ 56 ಒಳಗಿರಬೇಕು. ಆಗಿದ್ರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಸೆಲೆಕ್ಷನ್ ಪ್ರೋಸೆಸ್ ನೋಡಿದ್ರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಆಮೇಲೆ ರಿಟರ್ನ್ ಟೆಸ್ಟ್, ಇಂಟರ್ವ್ಯೂ ಎಲ್ಲ ಇರುತ್ತೆ. ಇನ್ನು ಸಂಬಳ ನೋಡೋದಾದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿವಿಲ್ಗೆ 67,700 ಹಿಡಿದು 2,08,700. ಇನ್ನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ 56,100 ಹಿಡಿದು 1,77,500. ಇನ್ನು ಜೂನಿಯರ್ ಇಂಜಿನಿಯರ್ ಸಿವಿಲ್ಗೆ 35,400 ಹಿಡಿದು 1,12,400. ಇನ್ನು ಅಸಿಸ್ಟೆಂಟ್ ಆಡಿಟ್ ಆಫೀಸರ್ಗೆ 44,900 ಹಿಡಿದು 1,42,400. ಇನ್ನು ಆಡಿಟರ್ಗೆ 35,400 ಹಿಡಿದು 1,12,400. ಇನ್ನು ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ಅಂದರೆ ಆಫ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಎರಡರದ್ದು ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದ್ರ ಮೇಲೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕೆಳಗಡೆ ಬಂದರೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಎರಡರಲ್ಲೂ ಇದೆ ನೋಡಿ ಅಪ್ಲಿಕೇಶನ್ ಫಾರ್ಮ್. ಈ ಅಪ್ಲಿಕೇಶನ್ ಫಾರ್ಮ್ಗಳನ್ನ ನೀವು ಫಿಲ್ ಮಾಡಿಬಿಟ್ಟು ಇಲ್ಲಿ ಕಾಣಿಸ್ತಿದೆ ನೋಡಿ, ಶ್ರೀ ದೀಪಕ್ ಆರ್ಯ, ರೀಜನಲ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ 2, ರೆಕ್ರೂಟ್ಮೆಂಟ್ ಡಿವಿಷನ್, ಪ್ಲೇಟ್ A, ಗ್ರೌಂಡ್ ಫ್ಲೋರ್, ಬ್ಲಾಕ್ 2, ಈಸ್ಟ್ ಕಿಡ್ವಾಯ್ ನಗರ್, ನ್ಯೂ ಡೆಲ್ಲಿ 110023. ಈ ಅಡ್ರೆಸ್ಗೆ 17 ಸೆಪ್ಟೆಂಬರ್ 2025 ಅಪ್ಲಿಕೇಶನ್ ರೀಚ್ ಆಗೋ ಥರ ನೀವು ಪೋಸ್ಟಲ್ಲಿ ಸ್ಪೀಡ್ ಪೋಸ್ಟ್ ಅಥವಾ ಯಾವ ರೀತಿನಾರು ಒಂದು ಪೋಸ್ಟ್ನ ಮಾಡಿ. ಇನ್ನು ಅಪ್ಲಿಕೇಶನ್ ಹಾಕೋಕ್ಕೆ 18/7/2025 ಶುರುವಾಗಿದೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 17 ಸೆಪ್ಟೆಂಬರ್ 2025. ಇನ್ನು ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ನೋಟಿಫಿಕೇಶನ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ಅಪ್ಲಿಕೇಶನಲ್ಲಿ ಏನೇನು ಫಿಲ್ ಮಾಡಬೇಕು ಅಂದರೆ ನಿಮ್ಮ ನೇಮ್, ನಿಮ್ಮ ಡೆಸಿಗ್ನೇಷನ್, ಪೇ ಲೆವೆಲ್, ನೀವು ಯಾವ ದಿನದಿಂದ ಇಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀರಾ ಅಂದರೆ ಈಗ ಪ್ರೆಸೆಂಟ್ ಏನು ಮಾಡ್ತಿದ್ದೀರಾ ಅದ್ರದ್ದು, ಇನ್ನು ನಿಮ್ಮ ಡೇಟ್ ಆಫ್ ಬರ್ತ್, ಇನ್ನು ನೀವು ಈಗ ವರ್ಕ್ ಮಾಡ್ತಾ ಇದ್ದೀರಲ್ಲ ಅದ್ರದ್ದು ಆಫೀಸ್, ಏಕೆಂದರೆ ಅದನ್ನ ವೆರಿಫೈ ಮಾಡಬೇಕಿರುತ್ತೆ. ಇನ್ನು ಸ್ಟೇಟಸ್ ಆಫ್ ದ ಡಿಪಾರ್ಟ್ಮೆಂಟ್, ಅಂದರೆ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಅದನ್ನ ಹಾಕಬೇಕಿರುತ್ತೆ. ಏನಾದರೂ ಸ್ವಲ್ಪ ಜಾಬ್ಗಳಿಗೆ ಬೇಗನೆ ರಿಟೈರ್ಮೆಂಟ್ ಇರುತ್ತೆ, ಅದೇನಾದ್ರು ರಿಟೈರ್ಮೆಂಟ್ ಆಗಿದ್ರೆ ಅದ್ರ ಡೇಟು, ಇನ್ನು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಹಾಕಬೇಕಿರುತ್ತೆ. ಆಮೇಲೆ ನಿಮ್ಮದು ಎಕ್ಸ್ಪೀರಿಯನ್ಸ್ ಹಾಕಬೇಕಿರುತ್ತೆ. ಆಮೇಲೆ ನಿಮ್ಮ ಪ್ರೆಸೆಂಟ್ ಎಂಪ್ಲಾಯ್ಮೆಂಟ್ದು ನೇಚರ್ ಏನು, ಲೈಕ್ ಪರ್ಮನೆಂಟು ಅಥವಾ ಟೆಂಪ್ರರಿನೋ ಅದನ್ನ ಹಾಕಬೇಕು. ಇನ್ನು ನಿಮ್ಮ ಕ್ಯಾಟಗರಿ ಏನು, ನಿಮ್ಮದು ಲಾಸ್ಟ್ 5 ವರ್ಷದ್ದು APAR ಗ್ರೇಡಿಂಗ್ ಏನು, ಈ ರೀತಿ ಎಲ್ಲ ನಿಮ್ಮ ಫಾರ್ಮ್ನ ಫಿಲಪ್ ಮಾಡಿಬಿಟ್ಟು ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಲೈಕ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ಇನ್ನು ಎಕ್ಸ್ಪೀರಿಯನ್ಸ್ ತಗೊಂಡಿರ್ತಿರಲ್ಲ ಅದ್ರ ಡೀಟೇಲ್ಸ್, ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ಈ ಪೋಸ್ಟಲ್ಲೇ ಕಳಿಸ್ಬೇಕಿರುತ್ತೆ. ಇನ್ನು ಈ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಮತ್ತು ಆಡಿಟ್ ಆಫೀಸರ್ಗೂ ಕೂಡ ಸೇಮ್ ಇದೇ ರೀತಿ ಅಪ್ಲಿಕೇಶನ್ ಫಿಲ್ನ ಎಲ್ಲ ಮಾಡಿಬಿಟ್ಟು ನಾನು ಹೇಳಿದ ಅಡ್ರೆಸ್ಗೆ ಕಳಿಸ್ಬೇಕಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.